ರೀಸನಬಲ್. ಈಗ ಆಪರೇಷನ್ ಮಾಡಬೇಕು ಅಂದ್ರೆ ಲಕ್ಷಾಂತರ ಆಗುತ್ತೆ ಹಾಸ್ಪಿಟ್ಲ್ಗೆ ಹೋದ್ರೆ. ಇನ್ನು ನನಗೆ ಅಷ್ಟೊಂದು ಏನು ಖರ್ಚಾಗಲಿಲ್ಲ. ಇಟ್ ಕ್ಯಾನ್ ಬಿ ಅಫೋರ್ಡಬಲ್. ಯಾರ್ಯಾರು ಕಷ್ಟ ವಾಸಿ ಆಗಬೇಕಲ್ಲ, ಅಲ್ಲೆಲ್ಲೋ ಫೈನಲ್ ಆಗಿ ಕಾಂಪ್ಲಿಕೇಟೆಡ್ ಆಗಿ ಅದನ್ನು ಕುಯ್ಬೇಕು ಅಂದ್ರೆ ಕುಯ್ದ್ರೂ ಬೇರೆ ಸರಿಯಾಗುತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಆಯುರ್ವೇದ ಇರೋದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ. ಥ್ಯಾಂಕ್ಸ್ ಫಾರ್ ವಂಡರ್ಫುಲ್ ಟ್ರೀಟ್ಮೆಂಟ್. ಥ್ಯಾಂಕ್ ಯು ಸರ್. ನೋಡಿ, ನಿಮ್ಮಿದು ಟ್ರೀಟ್ಮೆಂಟ್ ಇದೇ ಥರ ಸಿಕ್ಕಲಿ ಬೇರೆಯವ್ರಿಗೂ ವೈಡಾಗಿ ಪಬ್ಲಿಷ್ ಮಾಡಿ. ಓಕೆ, ಟೋಟಲಿ ಫೀಲ್ ಕಂಫರ್ಟಬಲ್. ಹಿಂಗೆ ನಡೆಯಂಗಾಯ್ತಿತ್ತು ನೋವಿದ್ದಾಗ. ಈಗ ಅಂದರೆ ಒಂದ್ಸರಿ ನಿಂತರೆ ಇಲ್ಲಿ ಚುಚ್ಚದಂಗೆ ಆಯ್ತಿತ್ತು. ಇವಾಗ ಕಾಂಪಿಟೇಷನ್ ಇದೆ, ಎಲ್ಲ ಆರಾಮಾಗಿ ಮಾಡ್ಬೋದು. ಫೀಲ್ಡ್ ವರ್ಕ್ ಮಾಡ್ಬೋದು. ಅಲ್ಲೂ ಊಟ ಕಡಿಮೆ ತಗೋತೀವಿ, ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಊಟ ಜಾಸ್ತಿ ಬಟ್ ವೆಯ್ಟ್ ಲಾಸ್ ಆಗಿದೆ. ಅದನ್ನ ಇದು ಎನರ್ಜಿನೂ ಜಾಸ್ತಿ ಆಗಿದೆ, ಮೆಟಾಬಾಲಿಸಮ್ ಇನ್ಕ್ರೀಸ್ ಆಗಿದೆ. ಒಂದೇ ಸಿಟ್ಟಿಂಗಲ್ಲಿ ಸ್ಕ್ಯಾನಿಂಗ್ ಏನು ಬೇಕಿಲ್ಲ, ಫಸ್ಟ್ ಇದರಲ್ಲೇ ಕಂಪ್ಲೀಟು 70 to 80% ಕ್ಲಿಯರೇ ಆಗೋಯ್ತು. ಈಗ ದಿಸ್ ಇಸ್ ಥರ್ಡ್ ಸೆಟ್ಟಿಂಗ್. ಓಕೆ, ಥರ್ಡ್ ಸಿಟ್ಟಿಂಗಲ್ಲಿ ಆಲ್ಮೋಸ್ಟ್ ಇಟ್ ಹಸ್ ಬಿನ್ ಕ್ಲಿಯರ್ಡ್. ಓಕೆ, ಸೊ ಆಫ್ಟರ್ ಫಸ್ಟ್ ಡೇನೇ ನನಗೆ 60 to 70% ಪೇನ್ ಎಲ್ಲ ಕ್ಲಿಯರ್ ಆಯಿತು. ನಡೆಯೋಕ್ಕಾಗ್ತಿತ್ತಿಲ್ಲ. ಸೊ ಕ್ಲಿನಿಕ್ ಬಂದಾಗ ಫಸ್ಟ್ ದಿನ ನೀವು ಟ್ರೀಟ್ಮೆಂಟ್ ನೀವು ನೋಡಿದ್ರಿ ಮಾಡೋದಕ್ಕೆ ಮುಂಚೆ. ನಾನು ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ, ಇಂಜಿನಿಯರ್ ಗೌರ್ನಮೆಂಟ್. ಸೆಕೆಂಡ್ ಸೆಟ್ಟಿಂಗಲ್ಲಿ ಅನದರ್ 20%. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ಒಂದು ಫ್ರೆಶ್ ಕೇಸ್, ಬಹಳ ಪ್ರಾಬ್ಲಮ್ ಇತ್ತು ಸರ್ಗೆ. ಓಕೆ ಸರ್, ನಮಸ್ತೆ. ನಮಸ್ಕಾರ. ಹೆಸರು? ನಾಗೇಶ್ ಅಂತ. ಸರ್, ಏನು ಕೆಲಸ ಮಾಡ್ತೀರಾ ಸರ್? ನಾನು ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ, ಇಂಜಿನಿಯರ್ ಗೌರ್ನಮೆಂಟ್. ಓಕೆ ಸರ್, ಏನೇನು ತೊಂದರೆ ಇತ್ತು ಸರ್? ಎಷ್ಟು? ಒಂದು 1.5-2 ಮಂತಿಂದ ನನಗೆ ಆಟ ಆಡಾಗ ಎಲ್ಲ ಉಳುಕಿ ನೋವಾಗ್ಬಿಟ್ಟು ಕಂಪ್ಲೀಟ್ ರೈಟ್ ಸೈಡು. ಓಕೆ, ನಡೆಯೋಕ್ಕಾಗ್ತಿತ್ತಿಲ್ಲ. ಸೊ ಕ್ಲಿನಿಕ್ ಬಂದಾಗ ಫಸ್ಟ್ ದಿನ ನೀವು ಟ್ರೀಟ್ಮೆಂಟ್ ನೀವು ನೋಡಿದ್ರಿ ಮಾಡೋದಕ್ಕೆ ಮುಂಚೆ. ಸೊ ಆಫ್ಟರ್ ಫಸ್ಟ್ ಡೇನೇ ನನಗೆ 60 to 70% ಪೇನ್ ಎಲ್ಲ ಕ್ಲಿಯರ್ ಆಯಿತು. ಓಕೆ, ಸೆಕೆಂಡ್ ಸೆಟ್ಟಿಂಗಲ್ಲಿ ಅನದರ್ 20%. ಈಗ ದಿಸ್ ಇಸ್ ಥರ್ಡ್ ಸೆಟ್ಟಿಂಗ್. ಓಕೆ, ಥರ್ಡ್ ಸೆಟ್ಟಿಂಗಲ್ಲಿ ಆಲ್ಮೋಸ್ಟ್ ಇಟ್ ಹಸ್ ಬಿನ್ ಕ್ಲಿಯರ್ಡ್. ಓಕೆ ಸರ್, ಫಸ್ಟ್ ನಾವು ಚೆಕ್ ಮಾಡಿಬಿಟ್ಟು ಏನು ಹೇಳಿದೆ ಸರ್ ನಿಮಗೆ? ಪೇಯ್ನ್ ಏನಾದ್ರು ಇದ್ದರೆ ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ ಅಂತಂದು. ಬಟ್ ಒಂದೇ ಸಿಟ್ಟಿಂಗಲ್ಲಿ ಸ್ಕ್ಯಾನಿಂಗ್ ಏನು ಬೇಕಿಲ್ಲ, ಫಸ್ಟ್ ಇದರಲ್ಲೇ ಕಂಪ್ಲೀಟು 70 to 80% ಕ್ಲಿಯರೇ ಆಗೋಯ್ತು. ನಾನು ಸ್ಕ್ಯಾನಿಂಗ್ ಏನಿಲ್ಲ, ಸ್ಕ್ಯಾನಿಂಗ್ ಇದು ಹೇಳಿದ್ರಿ. ಆ್ಯಕ್ಚುಲಿ ನೀವು ಪೇಯ್ನ್ ಬಂದರೆ ಮಾಡಬೇಕಾಗತ್ತೆ, ಬಟ್ ಹಂಗೇನೆ ಕ್ಯೂರ್ ಆಯ್ತು. ಯಾಕಂದರೆ ನಿಮಗೆ ಡಿಸ್ಬಲ್ಜ್ ಇದ್ರೆ ಪೇನ್ ಆಗ್ತಿತ್ತು. ಅದೇ ಹೇಳಿದಲ್ವಾ, ಡಿಸ್ಬಲ್ಜ್ ಇದ್ರೆ, ಸ್ಲೀಪ್ ಡಿಸ್ಕ್ ಇದ್ರೆ ನಿಮಗೆ ಒಂದೇ ಸದ್ಮಾಗೆ 50-60% ಕ್ಲಿಯರ್ ಆಗುತ್ತೆ ಅಂತ. ಓಕೆ, ಹಿಂಗಿದೆ ಸರ್. ಇವಾಗ ಎಕ್ಸ್ಪೀರಿಯನ್ಸ್ 3 ಟೈಮ್ ನೀವು ಸೆಕ್ಷನ್ಸ್ ತೊಗೊಂಡಿದ್ದೀರಾ. ಓಕೆ, ಅಲೈನ್ಮೆಂಟ್ ಮಾಡಿದ್ದೀವಿ. ಇದು ಥರ್ಡ್ನೇ ಸಿಟ್ಟಿಂಗ್. ಇವಾಗ ಅಲೈನ್ಮೆಂಟ್ ಮಾಡಿ ಮತ್ತೆ ನಿಮಗೆ ಇದು ಮಾಡ್ತೀವಿ. ಟೂ ಸೆಕ್ಷನ್ನಲ್ಲಿ ಹೆಂಗಿದೆ ಸರ್? ಸೆಕೆಂಡ್ ಆ್ಯಂಡ್ ಥರ್ಡ್ ಸೆಷನಲ್ಲಿ. ಈಗ ಥರ್ಡ್ ಸೆಷನ್ ಕಂಪ್ಲೀಟ್ ಕ್ಯೂರ್ ಆಗಿದೆ. ಇವಾಗ ಏನು ಸ್ವಲ್ಪ ತಿಳಿದಿದೆ, ಒಂದು ಸ್ವಲ್ಪ ಲಿಟಲ್ ಬಿಟ್ ಪೇನ್ ಇದೆ. ನಾನು ಮಸಾಜ್ ಆಗಿದೆ. ವಾಕ್ ಮಾಡಿ ಹಿಂಗೆ ರೌಂಡ್ ಸರ್. ನಿಮಗೆ ವಾಕ್ ಮಾಡೋಕ್ಕೆ ಆಯ್ತಿದ್ದಿಲ್ಲ, ನೋಯ್ತಿತ್ತು. ಹಿಂಗೆ ನಡೆದ್ರೆ ನೋಯ್ತಿತ್ತು. ಈಗ ಐ ಕ್ಯಾನ್ ವಾಕ್ ಕಂಫರ್ಟಬಲ್. ಕಂಫರ್ಟ್. ಇನ್ನೂ ನೋವು ಆಗ್ತಿದೆ ಸರ್? ಏನಿಲ್ಲ, ಕಂಫರ್ಟ್. ನಿಮಗೆ ಸೈಡ್ ಎಫೆಕ್ಟ್ ಆಯ್ತಾ ಸರ್? ಸೈಡ್ ಎಫೆಕ್ಟ್ ಏನಿಲ್ಲ. ವೆಯ್ಟು ಗುಡ್ ಎಫೆಕ್ಟ್ ಆಗಿದೆ. ವೆಯ್ಟ್ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಪೌಡರ್ಸ್ ಎಲ್ಲ ವೆಯ್ಟ್ ಲಾಸ್ ಕಡಿಮೆ ಆಗಿದೆ. ಸ್ವಲ್ಪ ಪೌಡರ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ತಗೋಬೋದು. ಅದು ಸಿನ್ಸ್ ಇಟ್ ಹ್ಯಾಸ್ ನೋ ಸೈಡ್ ಎಫೆಕ್ಟ್ ಅದು ತಗೋಬೋದು. ಅದು ತಗೊಂಡ್ರೆ ಮೊದಲು ಸಿಕ್ಕಾಪಟ್ಟೆ ತಿಂತಿದ್ದು ಎರ್ರಾಬೇರಿ. ಅಂದರೆ ಈಗ ಅದನ್ನು ಇದು ಎನರ್ಜಿನೂ ಜಾಸ್ತಿ ಆಗಿದೆ, ಮೆಟಾಬಾಲಿಸಮ್ ಇನ್ಕ್ರೀಸ್ ಆಗಿದೆ, ಜೀರ್ಣಶಕ್ತಿ ಎಲ್ಲ ಆಗಿದೆ. ಮೊದಲು ಊಟ ಕಡಿಮೆ ತಗೋತೀವಿ, ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ. ಊಟ ಜಾಸ್ತಿ ಬಟ್ ವೆಯ್ಟ್ ಲಾಸ್ ಆಗಿದೆ. ಓಕೆ ಸರ್, ನಿಮಗೆ ಟೋಟಲಿ ಫೀಲ್ ಕಂಫರ್ಟಬಲ್. ಹಿಂಗೆ ನಡೆಯಂಗಾಯ್ತಿತ್ತು ನೋವಿದ್ದಾಗ. ಅಂದರೆ ಒಂದ್ಸರಿ ನಿಂತರೆ ಇಲ್ಲಿ ಚುಚ್ಚದಂಗೆ ಆಯ್ತಿತ್ತು. ಇವಾಗ ಕಾಂಪಿಟೇಷನ್ ಇದೆ, ಎಲ್ಲ ಆರಾಮಾಗಿ ಮಾಡ್ಬೋದು. ಫೀಲ್ಡ್ ವರ್ಕ್ ಮಾಡ್ಬೋದು. ಚೆನ್ನಾಗಿ ಮಾಡಿ. ಥ್ಯಾಂಕ್ಸ್ ಫಾರ್ ವಂಡರ್ಫುಲ್ ಟ್ರೀಟ್ಮೆಂಟ್. ಥ್ಯಾಂಕ್ ಯು ಸರ್. ನೋಡಿ, ನಿಮ್ಮಿದು ಟ್ರೀಟ್ಮೆಂಟ್ ಇದೇ ಥರ ಸಿಕ್ಕಲಿ ಬೇರೆಯವ್ರಿಗೂ ವೈಡಾಗಿ ಪಬ್ಲಿಷ್ ಮಾಡಿ. ಓಕೆ, ನೋಡಿ
ಸ್ಲಿಪ್ ಡಿಸ್ಕ್ ಇದ್ದರೆ ಓನ್ಲಿ 1 ಸೆಕ್ಷನಿಂದ 3 ಸೆಕ್ಷನ್ ಹೇಳ್ತೀನಿ, ಅದರಲ್ಲಿ ಪಕ್ಕಾ ಕ್ಲಿಯರ್ ಆಗುತ್ತೆ. 4 ಹೇಳಿದ್ರಿ, 3 ಸೆಕ್ಷನ್ಗೆ ಸೆಕ್ಷನ್ನಲ್ಲಿ ಕ್ಲಿಯರ್ ಆಗುತ್ತೆ. ಯಾಕೆಂದರೆ ಸಯಾಟಿಕಾ ಇದ್ರೂ ಸ್ಲಿಪ್ ಡಿಸ್ಕಿಂದ ಅದು ಸಯಾಟಿಕಾ ಆಗುತ್ತೆ, ಡಿಸ್ಕ್ ಬಲ್ಜ್ ಆದ್ರೂ ಸಯಾಟಿಕಾ ಇರ್ತದೆ. ಅದು ನೀವು ಬಂದರೆ ನಾವು ಚೆಕ್ ಮಾಡಿಬಿಟ್ಟು ನಿಮಗೆ ಹೇಳ್ತೀವಿ ಏನು ಸಯಾಟಿಕಾ ಇದ್ದರೆ ಸ್ಲಿಪ್ ಡಿಸ್ಕ್ ಇದೆಯಾ ಬಲ್ಜ್ ಇದೆ ಅಂತ ಪರ್ ಸೆಕ್ಷನ್ನಲ್ಲಿ ಗೊತ್ತಾಗುತ್ತೆ. ನೋಡಿ ಈ ರೀತಿ ಪಾಪ ಇವರು 1 ಇಯರ್ 2 ಮಂತ್ಸ್ ಸಫರ್ ಮಾಡಿದ್ದಾರೆ ಪೇನು ಇವರು. ಬಟ್ ಯಾರು ಹೇಳ್ಬಿಟ್ಟು ಇವ್ರಿಗೆ ಇಲ್ಲಿ ಕಳಿಸಿರೋದು, ಓಕೆ, ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಬಟ್ ಈ ರೀತಿ ಜನಗೆ ಇವ್ರದ್ದು ವೀಡಿಯೋ ಕಳಿಸೋದು ನಿಮ್ಮ ಕೈನಲ್ಲಿ ಇದೆ. ನೀವು ಫೋನ್ ನೋಡ್ತೀರಾ, ನಮ್ಮ ವೀಡಿಯೋಸ್ ನೋಡ್ತೀರಾ, ಪ್ಲೀಸ್ ಒಂದು ಶೇರ್ ಮಾಡಿ. ಒಂದು ಶೇರ್ನಲ್ಲಿ ಏನಿಲ್ಲ, ನಿಮ್ಮ ಒಂದು ಶೇರ್ ಜನಗೆ ಒಳ್ಳೇದಾಗೋದು ಶೇರು. ನಾವು ರಿಕ್ವೆಸ್ಟ್ ಮಾಡ್ತೀನಿ, ಶೇರ್ ಮಾಡಿ. ಪಾಪ ಇಷ್ಟು ತೊಂದರೆನಲ್ಲಿ ಇರ್ತಾರೆ ಜನ, ಬಂದ್ಬಿಟ್ಟು ವಾಸೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೀವೇ ಹೇಳಿ ಸರ್. ಅಂದರೆ ನಿಮ್ಮ ಟ್ರೀಟ್ಮೆಂಟು ಈ ಥರ ನೀಡಿ ಪೀಪಲ್ಗೆ ಸಿಕ್ಕಲಿ, ಟ್ರೀಟ್ ಮಾಡಿ. ಥ್ಯಾಂಕ್ ಯು. ಒಂದೊಂದು ಪೇಷಂಟ್ಸ್ಗೂ ಅವ್ರದೇ ಟೈಮ್ ತಗೋತೀರಾ, ಅರ್ಜೆಂಟಲ್ಲಿ ಕಳಿಸ್ಬಿಡ್ಬೇಕು ಅನ್ನೋದು ಏನಿಲ್ಲ. ಅದರಿಂದ ರೀಸನಬಲ್. ಈಗ ಆಪರೇಷನ್ ಮಾಡಬೇಕು ಅಂದರೆ ಲಕ್ಷಾಂತರ ಆಗುತ್ತೆ ಹಾಸ್ಪಿಟ್ಲಿಗೆ ಹೋದರೆ. ಇನ್ನು ನನಗೆ ಅಷ್ಟೊಂದು ಏನು ಖರ್ಚಾಗಲಿಲ್ಲ ಇಟ್ ಕ್ಯಾನ್ ಬಿ ಅಫೋರ್ಡಬಲ್. ಯಾರ್ಯಾರು ಕಷ್ಟ ವಾಸಿ ಆಗಬೇಕಲ್ಲ, ಅಲ್ಲೆಲ್ಲೋ ಫೈನಲ್ ಆಗಿ ಕಾಂಪ್ಲಿಕೇಟೆಡ್ ಆಗಿ ಅದನ್ನು ಕುಯ್ಬೇಕು ಅಂದ್ರೆ ಕುಯ್ದ್ರೂ ಬೇರೆ ಸರಿಯಾಗುತ್ತೆ ಅನ್ನೋ ಗ್ಯಾರಂಟಿ ಇರಲಿಲ್ಲ. ಆಯುರ್ವೇದ ಇರೋದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ. ನೋಡಿ ಸರ್, ಇವ್ರಿಗೆ ಪಾಪ ಸ್ಟ್ರೋಕ್ ಸರ್ಜರಿ ಆಗಿರೋದು ಕೇಸ್ ಪಾಪ. ನೋಡಿ ಆದ್ರೂ ಕಷ್ಟ ಇದೆ. ಓಕೆ, ಥ್ಯಾಂಕ್ ಯು ಸರ್. 25 ಡೇಸ್ ಈ ರೀತಿ ಸರ್. ನಮ್ಮದು ಶೇರ್ ಮಾಡಿ ಪ್ಲೀಸ್, ವೀಡಿಯೋಸ್ ಶೇರ್ ಮಾಡಿ. ಅದೇ ಕೇಳೋದು ನಾವು, ಶೇರ್ ಮಾಡಿ ಅಂತ. ಜನಕ್ಕೆ ಒಳ್ಳೇದು ಆಗೋದು ಅಂತ ನಾವು ಕೇಳ್ಕೊಳ್ತೀನಿ. ಶೇರ್ ಮಾಡಿ ಅಂತ. ಪ್ಲೀಸ್ ಶೇರ್. ಥ್ಯಾಂಕ್ ಯು ಸರ್.